ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ಫ್ರೀಲಾನ್ಸ್ ಜಾಬ್ ತಂದೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಲೀಡ್ ಜನರೇಟರ್ ಯುಎಸ್ ಶಿಫ್ಟ್ ಅಂತ ಹೇಳಿ. ಎರಡನೇದು ಬಂದ್ಬಿಟ್ಟು ಟೆಲಿಕಾಲಿಂಗ್ ಎಕ್ಸಿಕ್ಯೂಟಿವ್ ಬ್ಯಾಂಗ್ಳೂರ್, ಕರ್ನಾಟಕ. ಫಸ್ಟ್ ಒನ್ ಬಂದ್ಬಿಟ್ಟು ಲೀಡ್ ಜನರೇಟರ್ ಅಂತ ಯುಎಸ್ ಶಿಫ್ಟು. ಕಾಂಗ್ನೋಸಿಯಾ ಅಂತ ಹೇಳಿ ಕಂಪ್ನಿ ಹೆಸರು, ಬ್ಯಾಂಗ್ಳೂರ್, ಕರ್ನಾಟಕ. ಇವರು ರಿಮೋಟ್ ವರ್ಕ್ ಅಂತಾನೆ ಹೇಳಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮು. ಇವರು 7,500 ಇಂದ 8,000 ಕೊಡ್ತೀನಿ ಅಂತ ಮಂತ್ಲಿ ಹೇಳಿದ್ದಾರೆ. ಸೊ ಎಜುಕೇಷನ್ ಬಂದ್ಬಿಟ್ಟು ಡಿಗ್ರಿ ಆಗಿದ್ರೆ ಸಾಕು ಅಂತಾನೆ ಹೇಳಿದ್ದಾರೆ ಅವರು. ಆಮೇಲೆ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಕೇಳ್ತಾ ಇದ್ದಾರೆ. ಜಾಬ್ ಬಂದ್ಬಿಟ್ಟು ಪಾರ್ಟ್ ಟೈಮು, ಫ್ರೆಷರು, ಇಂಟರ್ನ್‌ಶಿಪ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ನೈಟ್ ಶಿಫ್ಟು ಯುಎಸ್ ಶಿಫ್ಟ್ ಅಂತ ಹೇಳಿ, ಬೆಂಗಳೂರು, ಕರ್ನಾಟಕ. ಇದು ವರ್ಕ್ ಫ್ರಮ್ ಹೋಮು. ಅವರು ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಔಟ್ಬೌಂಡ್ cold calls to prospective clients and generate qualified leads and sales opportunities. ಅವ್ರು ಹೇಳ್ತಾ ಇರೋದು ನೀವು ಫೋನ್ ಮಾಡಬೇಕು, ಕೋಲ್ಡ್ ಕಾಲ್ಸ್‌ನ, ಕ್ಲೈಂಟ್ಸ್‌ನ, ಆಮೇಲೆ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಸೇಲ್ಸ್ ಬಗ್ಗೆ ನೀವು ಪ್ರತಿಯೊಂದು ಹೇಳಬೇಕು. ಆಮೇಲೆ ಅವ್ರಿಗಿರೋ ಪ್ರಾಬ್ಲಮ್‌ನ ನೀವು ಸರಿ ಮಾಡಬೇಕು. ರೀಚ್ ಔಟ್ ಟು ಕಸ್ಟಮರ್ಸ್ ಥ್ರೂ ಫೋನ್ ಕಾಲ್ಸ್, ಇಮೇಲ್ಸ್ ಆ್ಯಂಡ್ ಮೆಸೇಜಸ್. ಅವ್ರು ಹೇಳ್ತಾರೆ ಫೋನ್ ಕಾಲ್ಸು, ಇಮೇಲ್ಸು, ಮೆಸೇಜಸಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಪ್ರೊವೈಡ್ ಫೀಡ್‌ಬ್ಯಾಕ್ ಆನ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ಪ್ರಿಫರೆನ್ಸ್. ಅಂದರೆ ಅವ್ರ ಫೀಡ್‌ಬ್ಯಾಕ್ ಏನೇ ಇದ್ರೂ ಕಸ್ಟಮರ್ಸ್ ಬಗ್ಗೆ ನೀವು ಅವ್ರಿಗೆ ಹೇಳಬೇಕು. ಆಮೇಲೆ 1.5 ಅವರು ನೀವು ಡೈಲಿ ಮಾತಾಡಬೇಕು. ಟಾಕ್ ಟೈಮ್ ಡೈಲಿ. ವರ್ಕ್ ಸ್ಲಾಟ್ಸ್ ಬಂದ್ಬಿಟ್ಟು 2 AM ಟು 6:30 AM. ಓನ್ಲಿ 4.5 ಇಲ್ಲ 4 ಅವರ್ಸ್ ಅಷ್ಟೇ ಇರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಬ್ಯಾಚುಲರ್ಸ್ ಡಿಗ್ರಿ ಇರೋರು ಅಪ್ಲೈ ಮಾಡ್ಬೋದು. ಸ್ಟ್ರಾಂಗ್ ಕಮ್ಯುನಿಕೇಷನ್ ಇರೋರು ಅಪ್ಲೈ ಮಾಡ್ಬೋದು. ಆಮೇಲೆ ಅವರು ಇನ್ಸೆಂಟಿವ್ಸ್ ಮತ್ತು ಪೇ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ. ಆಮೇಲೆ ಸೇಲ್ಸಲ್ಲಿ ಇಂಪ್ರೂವ್ ಮಾಡೋರನ್ನ. ಆಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀರಾ ಅಂತ ವರ್ಕ್ ಮಾಡಿ ಟೀಮ್ ಜೊತೆ ಅಂತಲೂ ಹೇಳ್ತಾರೆ. ಆಮೇಲೆ ಡಿಸಿಪ್ಲಿನ್ಡ್ ಆಗಿರಬೇಕು, ಗುಡ್ ವರ್ಕ್ ಎಥಿಕ್ ಇರಬೇಕು, ಆಟಿಟ್ಯೂಡ್ ಇರಬೇಕು. ಲ್ಯಾಪ್ಟಾಪ್ ವಿತ್ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಲ್ಯಾಪ್ಟಾಪ್ ಇರಬೇಕು ನಿಮ್ಮ ಹತ್ರ. ಆಮೇಲೆ ಇಂಟರ್ನೆಟ್ ಸಹ ನಿಮ್ಮ ಹತ್ರ ಕರೆಕ್ಟಾಗಿ ಇಂಟರ್ನೆಟ್ಟು ಪ್ರಾಪರಾಗಿ ವರ್ಕ್ ಆಗ್ತಿರಬೇಕು. ಅವರು ಟೈಮು, ಫ್ರೆಷರು, ಆಮೇಲೆ ಇಂಟರ್ನ್‌ಶಿಪ್ ಅಂತಲೇ ಹೇಳ್ತಾ ಇದ್ದಾರೆ. ಆಮೇಲೆ 6 ಮಂತ್ಸ್ ಕಾಂಟ್ರಾಕ್ಟ್ ಅಂತ ಹೇಳಿದ್ದಾರೆ. ನೋ ಮೋರ್ 4 ಪರ್ ವೀಕ್ ಅಂತಲೇ ಹೇಳಿದ್ದಾರೆ. ಅವರ್ಸ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮು. ಇದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಟೋಟಲ್ 1 ಇಯರ್ ಪ್ರಿಫರ್ಡ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದಕ್ಕೆ ಮರಿಬೇಡಿ. ನೀವು ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ನೇಮು, ಲಾಸ್ಟ್ ನೇಮು, ಇಮೇಲು, ಸಿಟಿ, ಸ್ಟೇಟು, ಫೋನ್ ನಂಬರ್ ಅಂತ ಬರುತ್ತೆ. ಆಮೇಲೆ ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಅಪ್ಲೋಡ್ CV ಅಂತ ಬರುತ್ತೆ. ಇದಕ್ಕೆ ನೀವು CVನ ಅಪ್ಲೋಡ್ ಮಾಡಲೇಬೇಕು. ಆಮೇಲೆ ಈಗ ನಾನು ಸೆಕೆಂಡ್ ಒನ್ ಹೇಳ್ತಾ ಇದ್ದೀನಿ. ಈಗ ಸೆಕೆಂಡ್ ಒನ್ ಬಂದ್ಬಿಟ್ಟು ಟೆಲಿಕಾಲಿಂಗ್ ಎಕ್ಸಿಕ್ಯೂಟಿವ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಹೊಸಬ್ರು ನನ್ನ ಚಾನಲ್ಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಟೆಲಿಕಾಲಿಂಗ್ ಎಕ್ಸಿಕ್ಯೂಟಿವ್ ಬಗ್ಗೆ ಹೇಳೋಣ ಬನ್ನಿ. ಸೋಲ್ ಕ್ಯೂರ್ ಪ್ಯಾರಾಮೆಸಿಟಿಕಲ್ಸ್ ಅಂತ ಹೇಳಿ, ಇದು ಬೆಂಗಳೂರಲ್ಲಿ, ಕರ್ನಾಟಕ. 8,000 ಟು 9,000 ಆ ಮಂತ್ ಅಂತ ಕೊಟ್ಟಿದ್ದಾರೆ ಸೇಲ್ಸ್. ಆಮೇಲೆ ಸ್ಕಿಲ್ಸ್ ಬಂದ್ಬಿಟ್ಟು ಟೆಲಿಮಾರ್ಕೆಟಿಂಗ್ ಅಂತ ಹೇಳಿದ್ದಾರೆ. 12th ಪಾಸ್ ಆಗಿದ್ರೆ ಸಾಕು ಅಂತಲೇ ಹೇಳಿದ್ದಾರೆ ಅವರು. ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಹಿಂದಿ, ಇಂಗ್ಲಿಷ್ ಪ್ರಿಫರ್ ಅಂತ ಹೇಳಿದ್ದಾರೆ. ಅವ್ರಿಗೆ ಹಿಂದಿ, ಇಂಗ್ಲಿಷ್ ಗೊತ್ತಿರೋರು ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಜಾಬ್ ಟೈಪ್ ಬಂದ್ಬಿಟ್ಟು ಪರ್ಮನೆಂಟ್, ಆಮೇಲೆ ಪಾರ್ಟ್ ಟೈಮ್, ಶಿಫ್ಟ್ ಬಂದ್ಬಿಟ್ಟು ಡೇ ಶಿಫ್ಟ್. ಬೆನಿಫಿಟ್ಸ್ ಬಂದ್ಬಿಟ್ಟು ಇಂಟರ್ನೆಟ್ ರಿಎಂಬರ್ಸ್ಮೆಂಟ್, ಬೇಸಿಕ್ ಟೈಮ್, ಪೇ ಟೈಮ್ ಆಫ್ ಅಂತ ಹೇಳಿದ್ದಾರೆ. ಇಂಟರ್ನೆಟ್ಗೆ ಅವರ ಅಮೌಂಟ್ ಪೇ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರ ಕಂಪನಿ ಇಸ್ ಎಂಗೇಜ್ಡ್ ಇನ್ ಹೆಸಿಟೇಟ್ ಹೆಲ್ತ್ ಕೇರ್ ಸೆಕ್ಟರ್ ಆ್ಯಂಡ್ ವಿ ವಾಂಟ್ ಎಂಪ್ಲಾಯೀಸ್ ಆನ್ ಫ್ರೀಲಾನ್ಸಿಂಗ್ ಬೇಸಿಸ್ ಫಾರ್ ಟೆಲಿಕಾಲಿಂಗ್ ಟು ಫಿಲ್ಟರ್ ಔಟ್ ಲೀಡ್ಸ್ ಫ್ರಮ್ ದ ಡೇಟಾ ದಟ್ ವಿ ಗೆಟ್ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾ ಇರೋದು ಕಂಪ್ನಿಯಲ್ಲಿ ನಾವು ಬಂದ್ಬಿಟ್ಟು ಹೆಲ್ತ್ ಕೇರ್ ಸೆಕ್ಟರಲ್ಲಿ ಎಂಪ್ಲಾಯೀಸ್‌ನ ಕೇಳ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಫ್ರೀಲಾನ್ಸಿಂಗ್ ಬೇಸಿಸ್ ಆಗಿ ಅವರು ಲೀಡ್ಸು ಫಿಲ್ಟರ್ ಮಾಡಬೇಕಂತೆ. ಅವರೊಂದು ಡೇಟಾ ಕೊಡ್ತಾರೆ. ಆ ಡೇಟಾ ಅಲ್ಲಿ ಇರೋ ಲೀಡ್ಸ್‌ನೆಲ್ಲ ಅವರು ನಾವು ಫಿಲ್ಟರ್ ಮಾಡೋಕ್ಕೋಸ್ಕರ ಎಂಪ್ಲಾಯೀಸ್‌ನ ತಗೊತಾ ಇದ್ದಾರೆ. ಆಮೇಲೆ ಪರ್ಮನೆಂಟು, ಫ್ರೆಷರು, ಫ್ರೀಲಾನ್ಸ್ ಅಂತ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಬಂದ್ಬಿಟ್ಟು 2 ಮಂತ್ಸ್ ಅಂತ ಹೇಳಿದ್ದಾರೆ. ತಿರ್ಗಾ ಎಕ್ಸ್ಪೆಕ್ಟೆಡ್ ಅವರ್ಸ್ ಬಂದ್ಬಿಟ್ಟು 30 ಟು 50 ಪರ್ ವೀಕ್ ಅಂತಲೇ ಹೇಳಿದ್ದಾರೆ ಅವರು. ಕಮಿಷನ್ ಪೇ ಮಾಡ್ತಾರಂತೆ. ಪರ್ಫಾರ್ಮೆನ್ಸ್ ಬೋನಸ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅವರು ಸೆಕೆಂಡ್ ಇಯರ್ ಪ್ರಿಫರ್ಡ್ ಅಂತ ಪ್ರತಿ ಸತಿನೂ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಟೋಟಲ್ ವರ್ಕ್ 1 ಇಯರು ಪ್ರಿಫರ್ಡು, ಸೇಲ್ಸಲ್ಲಿ 1 ಇಯರ್ ಇರಬೇಕು. ಆಮೇಲೆ ಇದು ರಿಮೋಟ್ ವರ್ಕ್ ಅಂತ. ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಅಪ್ಲೈ ಅಂತ ನಾವು ಅಂತ ಕೊಟ್ಟಾಗ ನಿಮಗೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ,
ಸ್ಟೇಟು, ಆಮೇಲೆ ಫೋನ್ ನಂಬರ್ ಅಂತ ಬರುತ್ತೆ. ಸೊ, ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ಅಪ್ಲೋಡ್ ಎ ಸಿ ವಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಪ್ಲೈ ವಿತೌಟ್ ಎ ಸಿ ವಿ ಅಂತಲೂ 2 ಕೊಟ್ಟಿದ್ದಾರೆ. ಸೊ, ಪ್ಲೀಸ್ ನಿಮ್ಗೆ ಯಾವುದು ಅಪ್ಲೈ ಆಗುತ್ತೋ ಸಿ ವಿ ಇದ್ದರೆ ಅಪ್ಲೈ ಮಾಡಿ, ಸಿ ವಿ ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿ. ನನ್ನ ಚಾನಲ್ಸ್ ನೋಡ್ತಾ ಇರೋರು ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಥ್ಯಾಂಕ್ ಯು.